ಸರ್ ಇದೆಲ್ಲ ಸಾರಿ 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 ಆಯ್ತು. ಹೇಳಕ್ಕಾಗಲ್ಲ ಅದು. ಇವನಿಗೆ ವಿಡಿಯೋ ಮಾಡು ಅಂದ್ರೆ ಆಗಲ್ಲ. ಪಕ್ಕ ಇದು ಆಟಿಟ್ಯೂಡ್ ಹತ್ರ. ನಾನು ಹೇಳಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹೇಳ್ಬೇಕಿತ್ತು ಹೇಳ್ದೆ. ತಿತ್ಕೊಳ್ಳೋದು ಬಿಡೋದು ನಿನಗ್ ಬಿಟ್ಟಿದ್ದು. ಅವಳು ಮಾತಾಡಿಸ್ದಾಗಲ್ಲ ಏಯ್ ಮುಚ್ಚಲೆ ಬಾ ಏಯ್ ಅವಳು ಯಾರು ಅವಳು ಬೇರೆ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಬೆಳಗ್ಗೆ ಟೈಮು 9:30 ಅಲ್ಲ 10 ಗಂಟೆ 10:30 ಆಗ್ತೈತೆ. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನಾನು ಪ್ಲಾನ್ ಮಾಡಿದ್ದೇನೆಂದ್ರೆ ನಮ್ಮಮ್ಮಂಗೆ ನಾನ್ ಸ್ಟಾಪ್ ಹಸಿಟ್ ಹಾಕ್ತಿರೋಣ ಅಂತ. ಚೆನ್ನಾಗಿದೆ ಒಂದು ಸ್ವಲ್ಪ ಹೊತ್ತು ಇವಾಗ ನೀಟಾಗಿ ಒಂದ್ಸಲಿ ಹಸಿಟ್ ಹಾಕಿದ ತಕ್ಷಣ ಅವ್ರು ಹೆಂಗಿರೋ ಮುಖ ವಾಶ್ ಮಾಡ್ಕೊಂಡ್ಬರ್ತಾರೆ. ಅದಾಗಿದ ತಕ್ಷಣ ಮತ್ತೆ ಇನ್ನೊಂದ್ಸಲಿ ಟಕ್ ಅಂತ ಹಾಕ್ಬೋಣ ಅನ್ನೋ ಒಂದು ಪ್ಲಾನ್ ಇರೋದು. ಗೊತ್ತಿಲ್ಲ ನಮ್ಮಮ್ಮ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಹೊಡಿತಾರ ಇಲ್ವಾ ಬೈತಾರ ಗೊತ್ತಿಲ್ಲ, ಬಟ್ ಮಾಡಬೇಕು ಗೈಸ್. ನೋಡಿ ಹೆಂಗಿದೆ ಅಂತ ಮಜಾ ಇರುತ್ತೆ ನೋಡ್ತಾರೆ. ಮಧು, ಗುಡ್ ಮಾರ್ನಿಂಗ್ ಮಧು. ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದಿಲ್ಲ. ಇಷ್ಟು ಸುಂದರವಾಗಿದೆ ಫೇಸ್ ಬೆಳಬೆಳಗ್ಗೆನೆ. ನಮ್ಮಪ್ಪ ನಮ್ಮಮ್ಮ ಹಂಗಿರೋದಕ್ಕೆ ನಾನು ಹಂಗಿರೋದು. ಅಯ್ಯೋ ಒಂಚೂರು ಕೊಟ್ರೆ ಇದು ಏನೋ ಒಂಚೂರು ಬೆಳ್ ಕೊಟ್ರೆ ಅಸ್ತನ ನುಂಗ್ತಿಯಲ್ಲ ಅಮ್ಮ. ಸುಮ್ನೆ ಆಗತ್ತ. ಹುಲಿ ಹೊಟ್ಟೆಲಿ ಹುಲಿನೇ ಉಡೋದು, ನರಿ ಹೊಟ್ಟೆಲಿ ನರಿನೇ ಉಡೋದು. ಹಂಗೆ ಸ್ವಾಮಿ ಮಧು ಹೊಟ್ಟೆಲಿ ಸುದೀಪನೇ ಉಡೋದು. ಏನ್ ಕನ್ಸ್ಬಿದ್ದ ಯಾಕೆ ಹೇಳು ಬೇಕಿತ್ತು ಏನೋ ಪ್ಲಾನ್ ಮಾಡ್ತೀನಿ. ನನಗ ನಿಂಗಲ್ಲ ಕಣಮ್ಮ. ಎಷ್ಟು ಉದ್ದ ಕಂಡಿತ್ತು ಅಮ್ಮ. ಇದೇ ಅಲ್ಲಿ ನೋಡಮ್ಮ, ಇಲ್ಲೆಲ್ಲ ಎಲ್ ಬಿದ ಹೊಡಿತೀವಿ. ಸಾಮಾನೆಲ್ಲ ಮನೆಯಲ್ಲೆಲ್ಲ ಈಗಲೇ ಎಲ್ಲ ಆಯ್ಯೇ ಬರ್ಬೇಡ ಭಯ ಐತೈತೆ. ಯಾರೆಲ್ಲ ತೆಗಿಯೋರು ಅಪ್ಪ. ಅಲ್ಲೇನ್ ಇಲ್ವಲ್ಲ, ಸುಮ್ಮನೆ ಡೌ ಮಾಡ್ತಾರದು. ಮಾಡ್ಬೇಕಲ್ಲ ಈಗ ನಾನು. ಎಷ್ಟ್ ಚೆನ್ನಾಗಿ ಕಾಣಿಸ್ತಿ ಕಣಮ್ಮ. ಅಮ್ಮ ಇಲ್ಲಿ ನೋಡು ಅಮ್ಮ. ಇಲ್ಲಿರೋ ಅದ್ಬೇಡ ಇಲ್ಲಿ ನೋಡಿ ನಾನು ಹಾಕಲ್ ಕಣಮ್ಮ. ಏನ್ ಸಖತ್ ಕಾಣ್ತಿ ಗೊತ್ತಾ. ಕೈ ಬಿಡ್ರಿ ಮದು. ಎಷ್ಟು ಮುದ್ದಾಗಿದೆ ನೋಡು, ಎಷ್ಟು ಮುದ್ದಾಗಿದೆ ಗೊತ್ತ. ಆಯ್ತು ಹಂಗ ಮುಗಳಿಕೊಂಡಿತ್ತು. ಅಯ್ಯೋ ದೇವರೇ ನೀನು ಇದ್ದರೆ. ಬೆಳಗ್ಗೆನೆ ಗಾಯ್ಸ್ ಹಸಿಟ್ಟಿನ ಆಟ ಆಯ್ತು. ಬರ್ತಿತ್ತು ನಮ್ಗೆ. ಇದು ನೋಡಿ ನೀನೇ ಕ್ಲೀನ್ ಮಾಡಿಲ್ಲ ನಿನ್ಗೆ ಐತಪ್ಪ. ಎಷ್ಟು ಮುದ್ದ ಕಾಣ್ತಿದೆ ಗೊತ್ತೇನಮ್ಮ. ಸಾಂಪ್ರದಾಯಿನಿ ಸುಪ್ಪಿನಿ ಸುದ್ದಪೂ ಕ್ರೇಜಿಯಾಗಿ ಕಾಣ್ತಾ ಇದೆಯಾ. ನಿನ್ ನೋಡ್ಕೊ ನಿನ್ನ ಯಪ್ಪ. ಮನೆ ಪೂರ್ತಿ ಗಲೀಜಾಗ್ಬಿಡ್ತು ಗೈಸ್. ಶಿಟ್ ಬ್ರೋ, ಪಾಪ ನಮ್ಮವ್ವ. ನಾನೇನ್ ಕಾಣ್ತೀನಿ ನನಗೆ ಗೊತ್ತಿಲ್ಲ, ನನ್ನ ಮೊಬೈಲ್ ಎಲ್ಲ ಆಗ್ಬಿಟ್ಟೈತೆ. ಮಾನ ಮರ್ಯಾದೆನ ರೈತ ನಿನಗೆ ಈ ತರ ಮಾಡಿ ಕುಂಡ್ರಿಸಿದ್ಯಲ್ಲ ಅಲ್ಲಿ. ನಾನು ಮನೆ ಕ್ಲೀನ್ ಮಾಡೋದು ಯಾವಾಗ ನಂಗೆ ಟೈಮ್ ಆಯ್ತು, ನನ್ಗೆ ಎಲ್ಲೆಲ್ಲೋ ಹೋಗ್ಬೇಕು, ಏನೇನೋ ಮಾಡ್ಬೇಕು. ಅಪ್ಪ ಆಯ್ತದ ಅದೆಲ್ಲ ಅದೆಲ್ಲ ಆಯ್ತು ಬಿಡ್ರಿ. ಆಯ್ತು ಮದು ಹಾಕ್ಬಾರ್ದು ಮದು. ಅಯ್ಯೋ
ಸುದೀಪ ನೋಡ. ಅಯ್ಯೋ ನನ್ನ ಮೊಬೈಲಲ್ಲಿ ಆಗ್ಬಿಡ್ತು ಗೈಸ್ ಫೈನಲಿ ಇಲ್ಲಿ ನೋಡಿ. ಅಯ್ಯೋ ತಾಳಿಗೆಲ್ಲ ಉಯ್ದಿದ್ಯಲ್ಲೋ. ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಸಾರಿ ಮಮ್, ಸಾರಿ ಮುದ್ದು ಕಣ, ಬಂಗಾರ ಕಣ. ಅಮ್ಮ ನೀನು ಒರಿಜಿನಲ್ ಕಿಂತ ಇದ್ರಲ್ಲೇ ಸಕಾಲಾಗ್ತಿದ್ಯಾ. ಎಷ್ಟು ಡಬಲ್ ಕೆಲಸ ಕೊಡ್ತೀಯ ಸುದೀಪ ನೀನು. ಗೈಸ್ ಇಲ್ಲಿ ನೋಡಿ ಗೈಸ್, ಪಾಪ ನಮ್ಮಮ್ಮ ನನಗೆ ಸೀಟ್ ಹಾಕಿದ್ನೆಲ್ಲ ಒರ್ಸ್ಕೊಂಡ್ಬಿಟ್ಟೆ. ಮನೆ ಪೂರ್ತಿ ಗಲೀಜಾಗ್ಬಿಡ್ತು. ಒದ್ರೋಡಿ ಗಿಲ್ಲೋಡಿ ಅಪ್ಪ. ಮೊದ್ಲೇ ನಮ್ಮ ಮನೆ ಕಂಜೆಸ್ಟೆಡ್. ಈ ತರ ಗಲೀಜ್ ಆಗ್ಬಿಟ್ರೆ ಮುಗೀತ್ ನನ್ ಕತೆ. ನಮ್ಮಮ್ಮ ಎಲ್ಲ ಒರ್ಸಿದ್ರ ಕತೆ ಹೇಳು. ಇನ್ನೊಂದೇನೋ ತೊತ್ತವನೇ ಅಪ್ಪ. ಖಾಲಿ ಮಮ್ಮಿ ಮಮ್ಮಿ ಕ್ಲೀನ್ ಮಮ್ಮಿ 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 ಅಮ್ಮ ಅಮ್ಮ ಅಮ್ಮ. ಇಲ್ಲ ಇಲ್ಲ ಇಲ್ಲ. क्या हुआ कैसे हुआ कब हुआ. ಗೈಸ್ ನಮ್ಮ ಚಿರು ಮತ್ತು ನಮ್ಮ ಚೋಟ ಮರಿ ಕಾಲೇಜ್ಗೆ ಹೋಗಿದ್ದೆ, ಕಾಲೇಜ್ಗೆ. ಅವರು ಕೂಡ ಬಂದಿದ್ದ ತಕ್ಷಣ 3:30 ಏನೋ ಬರ್ತಾರೆ. ಬಂದಿದ್ದ ತಕ್ಷಣ ಟಕ್ಕತ್ತ ಅವ್ರ ಮೇಲೆ ಸೀಟ್ ಹಾಕ್ಬಿಡ್ತೀನಿ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಏಕೆ ಹೀಗಾಯ್ತು ಕಾಣೇನ ಕಾಣಿ. ಗೈಸ್ ಫೈನಲಿ ಅಮ್ಮ ಕ್ಲೀನ್ ಮಾಡ್ತಾರೆ. ಏನಿಸ್ತಮ್ಮ? ಚೆನ್ನಾಗಿತ್ತ? ಅದೇ ನೀನು ಬೆಳ್ಳೆ ಸುಂದರವಾಗಿದ್ದಲ್ಲ, ಸುಂದರವಾಗಿರೋದು ನೋಡಕ್ಕಾಗಿಲ್ಲ. ಈಗ ನನ್ನ ಮಗನು ಕಪ್ಪಗವನೆ, ಹಾಗಾಗಿ ನಾನು ಯಾವಾಗ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸುಂದರವಾಗಿದೆಯಲ್ಲಮ್ಮ. ಹಾಕ್ಬೋದು, ಅವ್ನು ಗಾಢ ನಿದ್ದೆ ಮಾಡುವಾಗಾದ್ರೂ ಹಾಕ್ಬೋದು, ಅವ್ನು ರೆಡಿಯಾಗಿ ಟಿಪ್ ಟಾಪ್ ನಾಗ ಹೋಗಾಗಾದ್ರೂ ಹಾಕ್ಬೋದು. ನಾನು ಯಾವಾಗ ಹಾಕ್ತೀನೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಯಾವಾಗ ಒಂದಿನ ಹಾಕ್ತೀನಿ. ಚಾಲೆಂಜ್ ಹಾಕ್ಬೇಕು, ಹಾಕ್ಬಾರ್ದು ಕಮೆಂಟ್ಸ್ ಹಾಕಿ. ಇನ್ನು ತಲೆ ಕೂದಲೆಲ್ಲ ನೋಡಿ ಬಿಳಿ ಕೂದಲ, ಬದಲೇ ಬಿಳಿ ಕೂದಲಿತ್ತು, ಇನ್ನೂ ಬಿಳಿ ಕೂದಲ ಹೊಡೆದ ಅಮ್ಮಗೆ. ನೋಡಿದ್ದೆ ನಾನು ನೋಡಿದ್ದೆ ಅದ. ನಮ್ಮ ಅಮ್ಮಗೆ 1000 ಸಲ ಬಿಟ್ರು ಎದುರ್ಕೊಳತ್ತೆ. ನೋಡ್ಬಿಟ್ರು ನಮ್ಮ. ಹಾಯ್ ಮಾಮ್, ಚೆನ್ನಾಗಿದ್ಯಾ? ಸುಮ್ಮನೆ ಕಣ, ನಾ ಏನು ಮಾಡೋದು. ಹೆಂಗೆ ಎದುರ್ಸ, ಸುಮ್ಮನೆ ಎದುರ್ಸ್ಬೇಕೈಸಿ ಹಂಗೆ. ಅಮ್ಮ ಸಾರಿ ಕಣಮ್ಮ, ದಯವಿಟ್ಟು ಕ್ಷಮಿಸ್ಬಿಡು. ಯಾಕಮ್ಮ? ಅಲ್ಲ ಏನು ಆಗ್ತಲ್ಲ, ಹೇಳು ಯಾಕೆ? ಹೆಂಗ್ ಹೊಡಿತೀನ ಮೊಬೈಲ್ ಕೆಚ್ಚೋದ್ರು ಪರವಾಗಿಲ್ಲ, ಹೊಡೆದಾಕ್ತೀನಿ ಮಾತ್ರ. ನೀವ್ ಎಲ್ಲೂ ನುಕ್ಕಂದ್ರು ಬಿಡಲ್ಲ. ನಾನು ಎಲ್ಲಿ ನೋಡಿ ಹೆಂಗ್ ಜಾರ್ತು ಗೊತ್ತಾ? ಅಯ್ಯೋ ಸಾರಿ ಇನ್ನೊಂದ್ಸಲಿ ಹಾಕ್ಬೇಕನ್ಸ್ತೈತೆ. ಆಯ್ತು ನನಗೂ ಇದಕ್ಕೂ ಸಂಬಂಧ ಇಲ್ಲ. ಆಯ್ತಾಯ್ತು ಸಾರಿ. ಅಮ್ಮ ಡೋರ್ ತೆಗಿಮ್ಮ. ಅಮ್ಮ ನಾನು 4 ಬೌಸ್ಗೆ ಪಾಲ್ ಹಾಕ್ಬೇಕು, ಫಂಕ್ಷನ್ಗೆ ಹೋಗ್ಬೇಕು. ತಿಕ್ಲಂಗ್ ಆಡ್ಬೇಡ ನೀನು, ಗೊತ್ತಾಯ್ತು? ಇವತ್ತು ಕೆಲಸ ಆಯ್ತು, 12 ಗಂಟೆ ಒಳಗೆ ಮುಗಿಸ್ಬೇಕು. ಸರಿಮ್ಮ ಆಯ್ತು ಬಾಮ್ಮ, ನಾನೇನು ಆ ಕಡೆ ಕೊಡಲ್ಲ ಬಾಮ. ಆಯ್ತು. ನಮ್ಮ ಅಮ್ಮಗೆ ನೀರು ಹಾಕ್ತಿದ್ರೆ ನನ್ನ ಕೈ ನೋಡ್ಬಿತ್ತು, ಗೊಟ ಅಂತ ನೋಡ್ಬಿದ್ಯಪ್ಪ. ಭಯ ಒಂಚೂರು ಎಲ್ಲಿ ನಮ್ಮಮ್ಮ ಹೊಡೆದ್ಬಿಡುತ್ತು ಅಂತ. ಇವಾಗ ಬಿಸಾಕು ನೋಡಿ, ಅದೇ ಥರನೇ ಏನು ಬೇಕೋ ಎಲ್ಲನೂ ಬಿಸಾಕ್ಬಿಡುತ್ತ ಅಮ್ಮ ಒಂದೇ ಸಲ. ಕೊಡ್ತೀನಿ ರೀ, ಚಿರು ಮತ್ತೆ ನಮ್ಮ ತೋಟ ಮರಿ ಕೊಡ್ತೀನಿ ಇವತ್ತು ನಾನ್ ಸ್ಟಾಪ್. ಅಮ್ಮ ಗೈಸ್, ನಮ್ಮಮ್ಮ ಸಿಕ್ಕಾಪಟ್ಟಿ ಟ್ರಿಗರ್ ಆಗಿಬಿಟ್ಟವ್ರೆ. ಬಟ್ ಇವಾಗ ಇನ್ನೊಂದು ಸೀಟ್ ಐತೆ, ಆ ಸೀಟ್ನ ತಗೊಂಡು ಇನ್ನೊಂದ್ಸಲ ಹಾಕ್ಬಿಡ್ತೀನಿ ಮತ್ತೆ ಲಾಸ್ಟ್. ಅಮ್ಮ ಬಂದ್ರು ಅದ್ರಲ್ಲೆಲ್ಲ ಹೊಡಿಬಾರ್ದು, ತಪ್ಪು ಹಂಗೆಲ್ಲ. ತಪ್ಪು ಅದೆಲ್ಲ ಹೊಡಿಬಾರ್ದು ಹಂಗೆಲ್ಲ, ಮಗುಗೆ ಹೊಡಿಬಾರ್ದು ಹಂಗೆಲ್ಲ, ತಪ್ಪು. ನೀನ್ ಜಾರ್ ಬೀಳ. ಹೆಂಗ್ ಜಾರ್ತು ಗೊತ್ತಾ? ತಡ್ದೇ ಇಲ್ಲ ಅಂದ್ರೆ ನನ್ಗೆ ಇದೇ ಕಳೆದೋಗ್ಬಿಡ್ತೀನಿ.
ಹಂಗ ಜಾರ್ತು ಗೊತ್ತೆ ಸುಮ್ಮನಿರೋ ಸುದೀಪ ಸಾರಿ ಕಣ ಸಾರಿ ಅಲ್ಲ ಕಣ ನೀರೆಲ್ಲ ಸಾರಿ ಕಣ ಸಾರಿ ಅಲ್ಲ ಇನ್ನು ಏನೇನ್ ಮಾಡಿ ಸಾರಿ ಆಯ್ತು ಹೊಡಿ ಏನೇನ್ ಮಾಡಿ ಮಂಡಿ ಹೊಡಿಬಾರ್ದು ಹಂಗೆಲ್ಲ ಹೊಡಿಬಾರ್ದು ತಪ್ಪು ಹಂಗೆಲ್ಲ ತಪ್ಪು ಹೊಡಿಬಾರ್ದು ಏನಿಲ್ಲ ಅಷ್ಟೇ ಸುಮ್ನೆ ಎಂತ ಇಲ್ಲ ನೀರ್ ಬಾಟ್ಲು ಅಲ್ಲ ಕಣ ಇಲ್ಲೆಲ್ಲ ನೀರ್ ಚೆಲ್ಲಿದ್ರೆ ನಾ ಕೆಲವು ವರ್ಷಕ್ಕಾಯ್ತದ ಹಾ ಸರಿ ಸರಿ ಓಕೆ ಸಾರಿ ಆಯ್ತು ಸರಿ ಇದೆಲ್ಲ ಈಗ್ಲೇ ಅಷ್ಟೇ ಸುಸ್ತಾಯ್ತಾ? ಸಾರಿ ಸರಿ ಆಯ್ತು ಗೈಸ್ ನಮ್ಮಮ್ಮ ಡಿಟೆಕ್ಟಿವ್ ಮಧು ಆಗ್ತವ್ರೆ ಏನೇನು ಇಟ್ಟಿದ್ದೀನೋ ಎಲ್ಲೆಲ್ಲ ಇದೆಯೋ ಎಲ್ಲ ಹುಡುಕ್ತವ್ರ ನಮ್ಮಮ್ಮ ಮೆಲ್ಲಿಕ್ಕೆ ಇಲ್ಲಮ್ಮ ಏನಿಲ್ಲಮ್ಮ ಇಲ್ಲ ಕಣಮ್ಮ ಇಲ್ಲಿ ಇರ್ಲೇ ಹುಳ 1000 ಕಾಲು ಎಂತ ಇಲ್ಲ ನಾವಮ್ಮ ಆ ಥರ ಎಲ್ಲ ಕಾಟ ಕೊಡಲ್ಲ ನಾವಮ್ಮ ಮುದ್ದು ಅಮ್ಮ ಗೈಸ್ ದಯವಿಟ್ಟು ಸಾರಿ ಮಮ್ಮಿ ಅವ್ವ ಸಾರಿ ಕೇಳ್ತೇನೆ ತಪ್ಪು ಸಾರಿ ಕೇಳ್ತೇನೆ ಆಯ್ತಾ ಮುಸ್ಬಿಡುತ್ತೆ ಏನೋ ಐತೆ ಗೈಸ್ ಮನೆ ಟೈಲ್ಸ್ಗೆ ಏನಾದ್ರು ನಾವು ಗಿಸಿಟ್ ಹಾಕಿ ಆಮೇಲೆ ನೀರ್ ಹಾಕಿ ಒರೆಸ್ತಿದ್ರೆ ಸಿಕ್ಕಾಪಟ್ಟೆ ಜಾರುತ್ತೆ. ನಾನೇ ಒಂದ್ಸಲಿ ಹಿಂಗ್ ಜಾರ್ಬಿಟ್ಟು ನೋಡಿ ಇಷ್ಟೇ ಹಿಂಗಂದ್ರೆ ಸಾಕೊಂಡ ಹೋದ್ ಹಿಂಗ್ ಜಾರ್ಬಿಟ್ಟು ಇಲ್ಲಿ ಹೊಡ್ಕೊಂಡೆ ನಮ್ಮ ಅಮ್ಮ ಅಲ್ಲಿ ಹಿಂಗ್ ಜಾರಿದ್ರು. ಇದು ಮೆಲ್ಲಕ್ಕೆ ನಡಿಬೇಕು, ಇಲ್ಲೇನೇ ಇದ್ರು ಗಿಸಿಟ್ ಹಾಕಿ ನೀರ್ ಹಾಕ್ತಿದ್ರೆ ಮೆಲ್ಲಕ್ಕೆ ನಡಿಬೇಕು. ನಾವು ಎಚ್ಚರಿಕೆ ಅಂತ ಗೈಸಿದ್ರು ಅಲ್ಲ ಇಲ್ಲೇನು ಆಗಿಲ್ಲ. ನಮ್ಮ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಆಕ್ಟಿಂಗ್ ಮಾಡ್ತೈತಿ ಇಲ್ಲಿ ಒಂದನ್ನು ಎಕ್ಸ್ಟ್ರಾ ಕೊಟ್ಟಿದ್ದೆ ಅದಕ್ಕೆ ಆಕ್ಟಿಂಗ್ ಮಾಡಿದೆ ನಮ್ಮ ಏನ್ ಗೊತ್ತಾ ಈಗ ಹಿಂಗ್ ಇಟ್ಕೊಂಡು ಒಂಚೂರು ಹಿಂಗ್ ಹೋಯ್ತು ಸುಧೀರನ್ ಕಾಲ್ ಜಾರ್ತು ಅಯ್ಯೋ ಅಂತ ಕೂತಿರೋದಿಲ್ಲ. ನೀರ್ ಆಫ್ ಮಾಡು ಅಯ್ಯೋ ನನ್ ಮುದ್ದು ಮಮ್ಮಿ ಗೈಸ್ ಇಲ್ಲಿ ನೋಡಿ ಇವಾಗ ನಮ್ಮ ಅಮ್ಮ ಒಂದ್ ಸ್ವಲ್ಪ ಡೈ ಹಾಕ್ತಿದ್ರು. ಆ ಸಿಟ್ಟು ನಾನು ಕೂದಲ ಮೇಲೆ ಹಾಕಿದ್ನಲ್ಲ ಅವಾಗ್ಲೇ ಕ್ಲೀನ್ ಮಾಡ್ಕೊಂಡಿಲ್ಲ, ಇವಾಗ ಕ್ಲೀನ್ ಮಾಡ್ತಾರೆ ಫುಲ್ ಗಟ್ಟಿ ಆಗ್ಬಿಟ್ಟೈತಿ. ಮಾಡೋದೆಲ್ಲ ಇದೆ ಕೆಲ್ಸ ನನ್ಗೆ ಒಂದಲ್ಲ ಎರಡಲ್ಲ ಇದು ನಿಜ. ಆದ್ರೂ ಅದೇನ್ ಗೊತ್ತಾ ಸೀಟ್ ಹಾಕ್ದಾಗ ಎಷ್ಟು ಸುಂದರವಾಗಿದ್ದೆ ಅಂದ್ರೆ ಯಾವ ಜನ್ಮದ ಪುಣ್ಯವೋ ನಿನ್ನ ಪಡೆದಿರೋದಕ್ಕೆ. ಗೈಸ್ ನೆನ್ನೆ ಡೈರಿ ಮಿಲ್ಕ್ ತಂದಿದ್ನಲ್ಲ ಅದ್ರಲ್ಲಿ ಒಂದು ಬೈಟ್ ತಿಂತೀನಿ. ಡೈರಿ ಮಿಲ್ಕು ಇಷ್ಟನೇ, ಅದಕ್ಕೆ ಅವಾಗ ದೊಡ್ಡ ತರಿಸಿ ಒಂದ್ 2 ಪೀಸ್ ತಿನ್ನೋದು ಮತ್ತೆ ಫ್ರಿಜ್ ಅಲ್ಲಿ ಇಡೋದು, ಒಂದ್ 2 ಪೀಸ್ ತಿನ್ನೋದು ಫ್ರಿಜ್ ಅಲ್ಲಿ ಇಡೋದು. ನಿಮ್ಗೂ ಬೇಕಾ ತಗೊಳ್ಳೋದು. A few moments later. ಗೈಸ್ ನಾನು ಸ್ನಾನ ಮಾಡ್ತಿದ್ದೆ, ಆದ್ರೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಬಂದಿದ್ದಾರೆ, ಯಾರು ಅಂತ ಗೊತ್ತಿಲ್ಲ ಯಾರು ಅಂತ. ಹಲೋ ಅಯ್ಯೋ ಹಾಯ್ ಪುಟಿ, ಚೆನ್ನಾಗಿದ್ಯಾ? ಎಲ್ಲಿಂದ? ನಾನು ಸೂಪರ್. ಎಲ್ಲಿಂದ? ಅಯ್ಯೋ ಅಲ್ಲಿಂದ ಬಂದಿದ್ಯಾ ನೀವು? ಅಲ್ಲಿಂದ ಬಂದ್ರಾ? ಹಾ ಓ ಅವ್ರ ಫಂಕ್ಷನಿಗೆ ಬಂದಿದ್ದೀರಾ? ಓಕೆ ನಾನು ಸೀದಾ ಅಲ್ಲಿಂದಾನೇ ಬಂದ್ಬಿಟ್ರೆ ಅಂತ ಅನ್ಕೊಂಬಿಟ್ಟೆ. ಹಲೋ ಏನ್ ಹೆಸರು? ಸಿಂಚನ ಅಂದಲ್ಲ. ಬನ್ನಿ ಒಳಗೆ ಬನ್ನಿ. ಇಲ್ಲಿ ನೋಡಿ ನಮ್ಮ ಸಬ್ಸ್ಕ್ರೈಬರು. ಹಾಯ್ ಹೇಳು. ಯಾಕೆ ಅಷ್ಟು ದೂರದಿಂದ ಬಂದಿದ್ದೆ? ಸ್ಕೂಲ್ ರಜಾ ಹಾಕಿ ಬಂದಿರೋದಂತೆ ಸ್ಕೂಲ್ಗೆಲ್ಲ. ಆಯ್ತು ಪುಟ್ಟ, ಆದ್ರೆ ಸ್ಕೂಲ್ ರಜಾ ಹಾಕ್ಬಿಟ್ಟು ಬಂದಿದ್ಯಲ್ಲ. ಸ್ಕೂಲ್ ರಜಾ ಹಾಕ್ಬಿಟ್ಟು ಬಂದ್ಬಿಟ್ಟಲ್ಲ. ಹಂಗ ಓಕೆ ನೋಡ್ದಂಗೂ ಆಗುತ್ತೆ. ಅಲ್ಲಿ ನೋಡಿ ಗೈಸ್ ಇನ್ನೊಬ್ಬ ಪುಟ್ಟು ಸಬ್ಸ್ಕ್ರೈಬರ್ ಇರುತ್ತೆ. ಸರ್ ನಮಸ್ಕಾರ, ಬನ್ನಿ ಒಳಗೆ ಬನ್ನಿ. ಬಾಯ್ ಬರೋಲ್ಲವಾ? ಚೆನ್ನಾಗಿ ಸರ್, ನೀವು ಚೆನ್ನಾಗಿದ್ದೀರಾ? ಸರ್ ನಮಸ್ಕಾರ. ಚಿಕ್ಕ ಮಗನು ಬಂದಿದ್ದಾನೆ. ಅವನು ಚಿರಂತ, ಅವನ ಹೆಸರು. ಇವನ ಹೆಸರು ಪಂಕಜ್. ಹಾಯ್ ಹೇಳು. ಹಾಯ್ ಬಾಯ್ ಮತ್ತೆ ಸಿಗುವ. ಟೇಕ್ ಕೇರ್. ಬಾಯ್ ಸೆಕೆಂಡ್ ಟಾಟಾ ಬಾಯ್ ಹೇಳು. ಬಾಯ್ ಇಟ್ಟು ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಅಮ್ಮ ಸ್ಯಾರಿ ಹಾಕೊಂಡು ಮಿಂಚ್ತಾ ಇರೋದು ನೋಡಿ. ನೀನು ದೇವತೆ ಈ ನನ್ನ ಪಾಲಿಗೆ. ಒಂದು ಫಂಕ್ಷನ್ಗೆ ಏನೋ ಹೋಗ್ಬಿಟ್ಟು ಬಂದವ್ರೆ. ಎಲ್ಲಾ ಫಂಕ್ಷನ್ಗೆ ಮೊದ್ಲು ಹೋದ್ರೆ ನಮ್ಮಮ್ಮ ಲಾಸ್ಟ್ ಹೋಗಿ ತಿನ್ಕೊಂಡ್ ಬರಕ್ಕೆ ಹೋಗ್ತದ ನಮ್ಮಮ್ಮ. ಇನ್ನೇನೋ ಎಂಡಿಂಗ್ ಟೈಮು ಮುಗಿತೈತೆ ಅನ್ನಂಗೆ ರೆಡಿಯಾಗಿ ಹೋಗಿ ಊಟ ಮಾಡ್ಕೊಂಡ್ ಬರೋದು. ಹಾ ಏನು ಗ್ಲಾಸ್ ಕೀಸ್ ಎಲ್ಲ ಕೊಟ್ಬಿಟ್ರು, ಲಡ್ಡು ಗ್ಲಾಸು. ಒಬ್ಬೊಬ್ಬೊಬ್ಬೊಬ್ಬ ಫಂಕ್ಷನ್ಗೆ ಗ್ಲಾಸು ಎಲ್ಲ ಬರ್ತಾವೆ.
ಮಾರೇ ಟಂಗ್ ಟ್ವಿಸ್ಟರ್ ಆಡ್ತೀಯಾ? ಹಂಗೆ ಹೇಳ್ಕೊಟ್ಟು ನಂಗೆ ಹೇಳ್ಬೇಕು. ಹೌದಾ? ಬಾರಿ ಇಲ್ಲೇ ಹೇಳ್ಕೊಡೋದು. ಹೇಳಕ್ಕಾಗಲ್ಲ ಅದು. ಬಿಟ್ಟಿ ಬಟ್ಟ ಬಟ್ಟೆ ಬಟ್ಟೆ ಹಾಸ್ಪಿಟಲ್ ಸೊ ಬಿಟ್ಟಿ ಬಟ್ಟ ಅನದರ್ ಬಟ್ಟ. ಅದೇನೋ ಹೇಳ್ತಾರೆ ಕೇಳಲಿ. ಹಿಂಗ ಪಾರ್ಮ ಒಂಚೂರು ಆಯ್ತಾಯ್ತು ಈ ಕಡೆ ನೋಡ. ಅಷ್ಟೇ ಏನ್ ಸ್ಮಾರ್ಟ್ ಆಗಿ ಕಾಣ್ತಿದ್ವಿ ಗೊತ್ತಾ? ಇಲ್ಲಿ ನೋಡು ಏನ್ ನನ್ಗೆ ಹಾಕ್ಬಿಡ ನಿಮಿಷ, ನಾನು ಅಮ್ಮಂಗೆ ಹಾಕ್ಬಿಡ್ತೀನಿ ನಿಜ. ಬೆಳಗ್ಗೆ ಅಮ್ಮಂಗೆ ಇವತ್ತಂತಾರ ಏನ್ ತಂಗ್ ಬಿಸ್ಟಾರ ಬಿಟ್ಟಿ ಬಟ್ಟ ಬಟ್ಟೆ ದ ಬಟರ್ ಹಾಸ್ಪಿಟಲ್ ಸೊ ಬಿಟ್ಟಿ ಕರೆಕ್ಟಾಗಿ ಹೇಳ್ಬೇಕು ನೀನು. ಬಿಟ್ಟಿ ಬಟ್ಟ ಬಟ್ಟೆ ದ ಬಟರ್ ಹಾಸ್ಪಿಟಲ್ ಸೊ ಬಿಟ್ಟಿ ಬಟ್ಟ ಅನದರ್ ಬಟ್ಟ. ಬರ್ಕೊಂಬ ನಾನು ಹೇಳ್ತೀನಿ, ಹಂಗಾಗಲ್ಲ, ಹಂಗೆ ಹೇಳ್ಬೇಕು. ನೋಡ್ಕೊಂಡು ಹೇಳ್ಬೇಕು. ಹೌದಾ? ಟಾಟಾ. ಇದೇ ಮುಗ್ದಲ್ಲಿ ಹೋಗೋ ಸಖತ್ತಾಗಿದೆಯಾ ಬುದ್ಧಿ? ಇದೊಂಥರ ಅಸಿಡ್ ಡೇ ಆಗ್ಬಿಡ್ತು ಗೈಸ್. ನಮ್ಮ ಅಮ್ಮಂಗೆ ಬೆಳಗ್ಗೆ ಇವಾಗ ನಮ್ಮ ಚೋಟ ಮರಿಗೆ ಅಯ್ಯೋ ಇದೇನು ನನ್ನ ಪ್ಯಾಂಟು ಏನಿದು? ಹಾಂ ಈ ಕಡೆ ಗೋಣೆ ಅವಾಗ ಸುಮ್ಮನಿರೋ ಹೊಡಿತೀನಿ ಈಗ, ಸುಮ್ಮನಿರೋ ಇಲ್ಲ ಹೋಗ್ತೀನಿ ನಾನು ಕೊಡಕ್ಕೆ, ಹೊಡಿತೀನಿ ಸುಮ್ಮನೆ. ಮತ್ತೆ ಶುರು ಮಾಡ್ಕೊಳ್ಳಿ ಕೆಲಸನ. ನಾನು ಬೆಳಗಿಂದ ಉಜ್ಜಿ ತೊಳೆದು ಸಾಕಾಗಿದ್ದು ನನಗಂತೂ. ಬರಲಿ ಮಧು, ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ ಬರೀ ತಟ್ಟೆ ಎತ್ಬಿಟ್ಟು. ಛೇ ಈಗ ನೆಕ್ಸ್ಟು ನಮ್ಮ ಚಿರು ಡೌಟ್ ಯಾಕಂದರೆ ಹೊರಗಡೆ ಹೋಗ್ತಾ ಇದ್ದೀನಿ ಗೈಸ್ ನಾನು. ಸೊ ಚಿರು ಒಂದು ಸ್ವಲ್ಪ ಡೌಟ್ ನೈಟ್ ನೋಡ್ಬೇಕು, ಪ್ಲಾನ್ ಮಾಡ್ಬೇಕು ನೈಟು. ಇದು ಯಾರು ಬರೆದ ಕಥೆಯು? ನಮ್ಮ ಫಂಕ್ಷನ್ಗೆ ಹೋಗಿದ್ರಲ್ಲ ಗೈಸ್, ಒಂದು ಲಡ್ಡು ತಂದವ್ರೆ, ಖಾರ ಇದೆ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 9 ಗಂಟೆ. ಚಿರು ಬಂದಿದ್ದ ಹೋಗ್ಬಿಟ್ಟ, ಮತ್ತೆ ಹೋದೆ ನಾನು. ಇಲ್ಲಿ ನಮ್ಮ ಫಾದರ್ ಇಂಡಿಯಾ ಬಂದಿದ್ದಾರೆ. ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ. ಇವತ್ತು ಬೇಗನೆ ಬಂದವ್ರೆ, 4 ಗಂಟೆಗೆ. ಪಾಪ 4 ಗಂಟೆಗೆ ಬಂದಿದ್ಯಲ್ಲ, ಲೆಕ್ಕ ಅಂದ್ರೆ ಇದಕ್ಕೇನೆ. ನಮ್ಮ ಅಪ್ಪ ಸಖತ್ತಾಗಿ ಬಿರಿಯಾನಿ ಮಾಡ್ತಾರೆ, ಕಬಾಬ್ ಮಾಡ್ತಾರೆ. ಪಾಪ ಇದು ಏನೋ GPS ಟ್ರ್ಯಾಕರ್ ಎಲ್ಲ ಹಾಕ್ಬಿಟ್ರ ಮೊನ್ನೆ ಬ್ಲಾಗಲ್ಲಿ ನಾನು ಕಾಲೇಜ್ ಬಂಕ್ ಮಾಡ್ತಿದ್ರೆ ನಮ್ಮ ಅಪ್ಪ ಆಫೀಸ್ ಬಂಕ್ ಮಾಡ್ತಿದ್ದೆ ಅಂತ ಹೇಳಿದ್ರ. ಅದು ಹೇಳಿದ್ದು 2 ದಿನಕ್ಕೇನೆ ಅಪ್ಪನ ಗಾಡಿಗೆ GPS ಟ್ರ್ಯಾಕರ್ ಹಾಕ್ಬಿಟ್ಟವ್ರೆ. ಅಪ್ಪ ಎಲ್ಲೆಲ್ಲಿ ಓಡಾಡುತ್ತೆ ಕೆಲಸ ಟೈಮಲ್ಲಿ ಅವೆಲ್ಲ ಗೊತ್ತಾಗುತ್ತೆ. ಹಾಕೊಡ್ತೀನಿ ನೋಡಲ್ಲ ಯಾರು ನೋಡಿಗಿರಿ ಹೇಳಿದ್ರೆ ನಾನೇ ಸಾಕು ಹೇಳಿ 2 ದಿನ ಆದ್ಮೇಲೆ ಹಾಕಿರೋದಿದ್ದು. ನಾನೇ ಕಂಪ್ಲೀಟ್ಲಿ ಶಾಕ್ ಆಗ್ಬಿಟ್ಟೆ. ಎನಿವೇಸ್ ಏನು ಮಾಡೋಕ್ಕಾಗಲ್ಲ. ಅದು ಅವಾಗ ಅಪ್ಪ ಬರೋದು ಜಸ್ಟ್ ಒಂದು 5 ಮಿನಿಟ್ಸ್ ಬಂದು ಬಾಕ್ಸನ್ನೇ ಊಟ ಮಾಡ್ಕೊಂಡು ಹೋಗ್ತಾರೆ, ಬಿಟ್ರೆ ಹರಟೆ ಹೊಡೆಯಕ್ಕಂತೂ ಬರಲ್ಲ. ದಯವಿಟ್ಟು GPS ಟ್ರ್ಯಾಕರ್ ಹಾಕಿ ರಿಮೂವ್ ಮಾಡಿ. ನಾವು ಅಪ್ಪ ಬರೋದೇ ಜಸ್ಟ್ ಊಟ ಮಾಡೋದಕ್ಕೆ 5-10 ನಿಮಿಷ. ಅದು ಇಷ್ಟು ಗೊತ್ತಾ, ಎಷ್ಟು ಬೇಗ ತಿನ್ಕೊಂಡು ಹೋಗುತ್ತೆ ಅಂದರೆ ನೀವು ನಂಬಲ್ಲ, ಅಷ್ಟು ಬೇಗ ತಿನ್ಕೊಂಡು ಹೋಗ್ತಾರೆ. ಅಪಾರ್ಥ ಎಲ್ಲ ಮಾಡ್ಕೋಬೋದು, ಬರೀ ಊಟಕ್ಕೆ ಮಾತ್ರ ಬರುತ್ತೆ. ಇವಾಗ ನಾನು ಆಗಲೇ ಪ್ಲೇಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪ ಬಿರಿಯಾನಿ ಮಾಡಿರೋ ಟೇಸ್ಟ್ಗೆ ಆಗಲೇ ಪ್ಲೇಟ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಬಿರಿಯಾನಿ ಮತ್ತು ಕಬಾಬ್ ಹಾಕ್ಸ್ಕೊಡೋಕ್ಕೆ. ಅಪ್ಪ ಬಿರಿಯಾನಿ, ಅಪ್ಪ ಬಿರಿಯಾನಿ ಬರೀ ಶ್ರೇಷ್. ಅಲ್ಲ, ನನಗೆ ಯೂಶಲಿ ಅನ್ನ ಸಾಂಬಾರು ನಮ್ಮ ಅಮ್ಮ ಮಾಡಿದ್ರೆ 10:30ಗೆ ತಿನ್ಬೇಕು ಅನ್ಸುತ್ತೆ. ಅದೇ ನಮ್ಮ ಅಪ್ಪ ಏನಾದರೂ ಮಾಡಿದ್ರೆ ಚಿಕನ್ನು ಇವಾಗಲೇ ತಿನ್ಬೇಕು ಅನ್ಸುತ್ತೆ. ನನಗೆ ಕಬಾಬಲ್ಲಿ ಗೈಸ್ ನನಗೆ ಚರ್ಬಿ ಇರಬೇಕು, ಸ್ಕಿನ್ ಅಂತಾರಲ್ಲ ಚರ್ಬಿ ಅದಿರಬೇಕು. ತಿನ್ನೋಕೊಂಥರ ಮಜಾ, ಸಖತ್ ಇಷ್ಟ ಮಾತ್ರ. ಕಬಾಬಲ್ಲಿ ಚರ್ಬಿ ಇದ್ರಂತೂ ಸಖತ್ ಇಷ್ಟ. ಇಲ್ಲಿ ನೋಡಿ, ಈ ಕಡೆ ನಮ್ಮ ವಾಕಿ ರೈಸು ಮತ್ತು ಕಬಾಬ್ನ ಬುಜ್ಜೋರ್ ಮನೆ ಕೊಡೋಕೆ ಹೋಗ್ತಾರೆ. ನನ್ನ ಕಬಾಬಲ್ಲಿ ಚರ್ಬಿ ಇತ್ತು ಅಂದರೆ ಪ್ರಾಣ, ತಿಂದಂಗೆ ಸನಿ ಅಂತ ತಿಂದ್ಬಿಡ್ತೀನಿ. ಗೈಸ್, ಒಂದಿಷ್ಟು ಕಮೆಂಟ್ಗಳನ್ನ ಓದ್ತಿದ್ದೆ. ಪಾಪ ಯಾಕೆ ಬುಜ್ಜಿ ಸೈಲೆಂಟ್ ಆಗ್ಬಿಟ್ಟಿದ್ದಾಳೆ, ಆಮೇಲೆ ಚಿರು ಸ್ವಲ್ಪ ಚೇಂಜ್ ಆಗ್ತಿದ್ದಾನೆ. ಸೊ ಅವರಿಬ್ರನ್ನ ಕರಿತಾ ಇದ್ದೀನಿ. ಕರೆದ್ಬಿಟ್ಟು ನಿಮ್ಮ ಮುಂದೆನೆ ನೀಟಾಗಿ ಕ್ಲಾಸ್ ತಗೋತೀನಿ ನೋಡಿ. ಕ್ಲಾಸ್ ಅಂದರೆ ಮೀನ್ಸ್ ಹೇಳ್ತೀನಿ, ನೀವೇನೇನು ಕಾಮೆಂಟ್ ಹಾಕಿದಾರೆ ಅದನ್ನೆಲ್ಲ ಹೇಳ್ತೀನಿ ನೋಡಿ. ಲಾಟ್ಸ್ ಆಫ್ ಕಮೆಂಟ್ ನೋಡ್ತಾ ಇದೀನಿ, ಒಬ್ಬೊಬ್ಬರಿಗೆ ರಿಪ್ಲೈ ಮಾಡ್ತಾ ಇದೀನಿ. ಅದರಲ್ಲಿ ಕೆಲವೊಂದು ದುರಂಕಾರ ಚಿರುಗೆ ಈ ಥರ ಎಲ್ಲ ಬರ್ತಿದೆ. ಬಿಕಾಸ್ ಅವ್ನು ಹಂಗೆ ಆಡ್ತಾನೆ. ನಮ್ಮ ಅವ್ವಕ್ಕೆ ಟ್ಯಾಬ್ಲೆಟ್ ಕೊಡಕತ್ತಾರೆ. ಅವತ್ತು 1 ವಾರ ಮುಂಚೆ ಹೋಗಿದ್ದೆ ಹಾಸ್ಪಿಟ್ಲಿಗೆ, ಬ್ಲಡ್ ರಿಪೋರ್ಟ್ ಎಲ್ಲ ಬಂದಿತ್ತಲ್ಲ, ಅವಾಗ ಟ್ಯಾಬ್ಲೆಟ್ ಕೊಟ್ಟಿದ್ರು, ಅದನ್ನ ನುಂಗ್ತಾ ಇರೋದು ನಾನು ಟ್ಯಾಬ್ಲೆಟ್. ಗೈಸ್, ಇಲ್ಲಿ ನೋಡಿ, ನಮ್ಮ ಚೋಟ ಮರಿ ಬಂದಿದ್ದಾಳೆ. ಚೋಟ ಮರಿಗೆ ನೀವು ತುಂಬ ಪ್ರಶ್ನೆಗಳು ಕೇಳಿದ್ದೀರಾ. ಏನು ಪ್ರಶ್ನೆ ಅಂದರೆ, ನಮ್ಮ ಚೋಟ ಮರಿ ಯಾಕೆ ಸೈಲೆಂಟ್ ಆಗಿದ್ದಾಳೆ, ಯಾಕೆ ಸೈಲೆಂಟ್ ಆಗಿದ್ದಾಳೆ
ಬರ್ತಾ ಬರ್ತಾ ದೊಡ್ಡವಳಾಗ್ತಾಳಲ್ಲ, ಅದಕ್ಕೆ ಸೈಲೆಂಟ್ ಆಗ್ತಾಳೆ. ಇನ್ನೊಂದು ನಾವೆಲ್ಲ ಹೇಳ್ತಾ ಇರ್ತೀವಿ ಅಂದರೆ ಅವಳು ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಿರ್ತಾಳೆ, ಟೋನ್ ಚೇಂಜ್ ಆಗ್ತಿರುತ್ತೆ. ಸೊ ಇವೆಲ್ಲ ಬೇಡ ಬೇಡ ಅಂತ ಇರ್ತೀನಿ ನಾನು ಅವಾಗ. ಬಿಕಾಸ್ ಈಗ ನನಗೆ ಒಂದೊಂದು ಟೈಮ್ ನೋಡಿದ ತಕ್ಷಣ ಅಯ್ಯೋ ಇದೇ ಹಿಂಗೆ ಅಂತ ಅನ್ಸುತ್ತಲ್ಲ, ಸೊ ಅದಕ್ಕೆ ಅದನ್ನ ಬೇಡ ಅಂತ ಹೇಳ್ತೀನಿ. ಅದಕ್ಕೆ ನಾವು ಸೈಲೆಂಟ್ ಆಗ್ಬಿಟ್ಟೆ. ಯಾಕೋ ಮರಿ ಸೈಲೆಂಟ್ ಆಗ್ಬಿಟ್ಟಿದೆ ಅಂತೆ? ಇಲ್ಲ ಸೈಲೆಂಟ್ ಆಗಿಲ್ಲ. ಸೈಲೆಂಟ್ ಆಗಿದೆಯಂತೆ. ನೋಡಿ ಇದ್ದಿರೋ ತರ ಇಲ್ಲ ಪಾಪ ಚಿಕ್ಕೋಳಿದ್ದಾಗ ಇದ್ಲಲ್ಲ ಆ ತರ ಇಲ್ಲ ನಮ್ ಚೋಟ ಮರಿ. ಅದು ಸೂಪರ್ ಅವಾಗಿದ್ಲು ಕ್ಯೂಟ್ ಅಂತಲ್ಲ, ಆಕ್ಟಿವ್ನೆಸ್ ಯಪ್ಪ. ಇಲ್ಲಿ ಚಿಕ್ಕೋಳಿದ್ದಾಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ಲು. ಈಗ ಒಂದ್ ಸ್ವಲ್ಪ ದೊಡ್ಡೋಳಾಗ್ಬಿಟ್ಲಲ್ಲ, ದೊಡ್ಡೋಳು ಆಗ್ತಿದಂಗೆ ಅದೇ ಕತ್ತೆ ಬಾಲ ಅಂದ್ರೆ ಅದೆಲ್ಲ ಅದೇನೋ ಮೇಲಿಕ್ಕೆ ಏರ್ತಾ ಇರುತ್ತಲ್ಲ, ಏನಮ್ಮದು ಮೇಲಿಕ್ಕೆ ಏರ್ತಾ ಇರುತ್ತಲ್ಲ ಏನದು, ಇರೋ ಬಾರೋ ಎಲ್ಲ ಅವನು. A few moments later. ಗೈಸ್ ಇಲ್ಲಿ ನೋಡಿ, ಚಿರು ಬಂದಿದ್ದಾನೆ. ಚಿರು ಬಂದ ನೋಡಮ್ಮ. ಚಿರು ಅಹಂಕಾರದ ಚಿರು, ದುರಂಕಾರದ ಚಿರು, ಓವರ್ ಆಡ್ತಿದ್ದಾನೆ ಚಿರು, ಮತ್ತೆ ಚೇಂಜ್ ಆಗ್ತಿದ್ದಾನೆ ಚಿರು, ಜಾಸ್ತಿ ಫೋನ್ ನೋಡ್ತಿದ್ದಾನೆ. ಕಮೆಂಟ್ ಬಂದಿರೋದು ಕೇಳ್ತಾ ಇರೋದು ಈಗ್ಲೂ ನೋಡಿ. ನೀವ್ ಹೇಳಿದೀರಾ ಇದು ಯಾಕಂದ್ರೆ ಆಮೇಲೆ ಹಾಕ್ಬೇಡಿ ಗೈಸ್ ಅಂತಲ್ಲ, ನೀನ್ ಹಂಗ್ ರಿಯಾಕ್ಟ್ ಮಾಡ್ತಾ ಇದ್ಯಾ. ನಾನ್ ನೀವಿಬ್ರು ಕರ್ದಿರೋದು ಅದನ್ನ ನೀವು ಬಿಡೋದಕ್ಕೆ ಕಮೆಂಟ್ ಇರೋದು ನೀವು ಮಾಡಿ, ಅದ್ರಲ್ಲೇನು ಪಕ್ಕ ಇದು ಆಟಿಟ್ಯೂಡ್ ಹತ್ರ. ನಾನ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಂಡ್ ಏನಂದ್ರೆ ಇಷ್ಟು ದಿನ ನೀವು ಗುಡ್ ಸೈಡ್ ಆಫ್ ಚಿರು ನೋಡ್ತಿದ್ವಿ, ಇವಾಗ ಅದರ್ ಸೈಡ್ ಆಫ್ ಚಿರು ನೋಡ್ತಾ ಇದ್ರ ಅಷ್ಟೇ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿಲ್ಲ. ಸೈಲೆಂಟು ಇವಳು ಸೈಲೆಂಟ್ ಇಲ್ಲ, ಅವಳು ಆಕ್ಟಿವ್ ಆಗಿದ್ದಾಳೆ. ಬಟ್ ಏನೋ ಎಕ್ಸ್ಪ್ರೆಷನ್ ಅದು ಇದು ಎಲ್ಲ ಚೇಂಜ್ ಆಗ್ತಿದಾರಲ್ಲ, ಅದಕ್ಕೆ ಚೇಂಜ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಿದಲ್ಲ, ಅದಕ್ಕೆ ಅವಳು ನೋಡ್ಕೊಂಡು ಮಾತಾಡ್ತಾಳೆ. ಕೆಲವೊಂದು ಈಗ ಅವಳು ಹೇಳಿದ ತಕ್ಷಣನೇ ಓವರ್ ಅಂತ ಬಂದ್ಬಿಡುತ್ತಲ್ಲ, ಅದು ಚೆನ್ನಾಗಿರಲ್ಲ. ಓಕೆನಾ? ಇಷ್ಟ ದಿನ ಅಣ್ಣನ ಗುಡ್ ಸೈಡ್ ಆಫ್ ನೋಡಿದ್ದೀರಾ, ಯಾಕೋ ಹೋಗ್ತಾ ಹೋಗ್ತಾ ಅವನು ಬ್ಯಾಡ್ ಸೈಡ್ ಆಫ್ ಚಿರು ನೋಡ್ತಾ ಇದ್ದೀರಾ. ಅದು ಆಮೇಲೆ ಇನ್ನೊಂದು ಮನುಷ್ಯನ ದೇಹದಲ್ಲಿ ಎರಡು ನೋಡ್ಬೇಕು. ಆಮೇಲೆ ಅವ್ನ್ ಕೊಡೋ ಉತ್ತರಗಳು ನೋಡಿ, ಯಾವ್ದು ಗುಡ್ ಉತ್ತರ ಇರಲ್ಲ, ಒಂಥರ ಬೇರೆ ವೇ ಅಲ್ಲಿ ಉತ್ತರ ಇರುತ್ತೆ. ಇವನ್ ಲೈಕ್ ನಾನು ಇವನ್ನ ಇಂಟ್ರೊಡ್ಯೂಸ್ ಮಾಡಿಸ್ದಾಗಿಂದನು ಯಾವತ್ತಿದ್ರು ಲೈಕ್ ಅದೊಂದು ಗ್ರಾಫು ಹೈ ಇರುತ್ತೆ, ಯಾವಾಗಲೂ ಹೈ ಬರುತ್ತೆ. ಓಕೆನಾ? ಫಾರ್ ದಿ ಫಸ್ಟ್ ಟೈಮ್ ಗ್ರಾಫು ಒಂದು ಲೋ ಬಂದೈತೆ. ನನ್ನ ಬ್ಲಾಗಲ್ಲೇ ಫಸ್ಟ್ ಟೈಮ್ ಲೋ ಬಂದಿರೋದು ಚಿರು ಹೆಸರಲ್ಲಿ. ಬಿಕಾಸ್ ಅವನ ಹೆಸರನ್ನ ಅವನೇ ಹಾಳು ಮಾಡ್ಕೋತಾನೆ ಖುದ್ದಾಗಿ. ಹೇಳ್ಬೇಕಿತ್ತು ಹೇಳ್ದೆ, ತಿತ್ಕೊಳ್ಳೋದು ಬಿಡೋದು ನಿನಗ್ ಬಿಟ್ಟಿದ್ದು. ಯಾಕಂದ್ರೆ ಇಷ್ಟು ದಿನ ಅಣ್ಣ ಒಳ್ಳೆ ಹಿಂಗ್ ಹೋಗ್ತಿದ್ದವನು, ಅವನ ಮಾತು ಅವನ ಇದ್ರಿಂದ ಮತ್ತೆ ಡೌನ್ ಆಗೋದ್ ಬೇಡ ಅಂತ ಹೇಳ್ತಾ ಇದ್ದೀನಿ ನಿನಗೆ. ತಗೊಳೋದ್ ಬಿಡೋದ್ ನಿಂಗ್ ಬಿಟ್ಟಿದಪ್ಪ. ಆಮೇಲೆ ಇನ್ನೊಂದು, ಅಣ್ಣ ತಂಗಿದಿರಿ ಹೆಂಗಿರ್ಬೇಕು ಅದನ್ನ ತೋರಿಸಿ ಬ್ರೋ, ಅದನ್ನ ಲೈಕ್ ಅವ್ರಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವನಿಗೆ ವಿಡಿಯೋ ಮಾಡು ಅಂದ್ರೆ ಆಗಲ್ಲ, ನಮ್ ಚೋಟ ಮರಿದ್ ವಿಡಿಯೋ ಮಾಡೋದು ಆಗಲ್ಲ. ಅವನಾದ್ರೆ ಟಕ್ಕಂತ ಮುಗಿಸ್ಬಿಡ್ತಾನೆ. ಅಣ್ಣ ತಂಗಿಲಿ ಹೇಟಿಂಗ್ಸ್ ಓಕೆ ಒಪ್ಕೋಣ, ಆದ್ರೆ ಇಷ್ಟೊಂದು ಎನಿ ಟೈಮ್ ಬಂದಿದ್ದ ಓವರ್ ಆಗಿ ಆಡ್ಬೇಡ ಇದ್ದೇ ಹೇಳೋದು ಇವನು. ಗೊತ್ತಿಲ್ಲ, ಹೇಳ್ಬೇಕನ್ಸ್ತು, ಹೇಳಿದೀನಿ. ಚೋಟ ಮರಿ ಸೈಲೆಂಟ್ ಏನಿಲ್ಲ ಗೈಸ್, ಅವಳು ಆಕ್ಟಿವ್ ಆಗಿದ್ದಾಳೆ. ಆದ್ರೆ ಅವಳು ದೊಡ್ಡಳಾಗ್ತಾಳೆ ಅಷ್ಟೇ, ಅದು ಬಿಟ್ರೆ ಏನಂತ ಇಲ್ಲ. ಬಟ್ ಇವನು ಅದರ್ ಸೈಡ್ ಆಫ್ ಚಿರು ನೋಡ್ತಾ ಇದ್ದೀರಾ. ನಿಮಗ್ ಬಿಟ್ಟಿದ್ದು, ನೀವು ಹೇಳಿದ್ರೆ ಅರ್ಥ ಮಾಡ್ಕೋತಾನೆ, ಇಲ್ಲಾಂದ್ರೆ ನಿಮ್ಮನ್ನೇ ಗ್ರಾಂಟೆಡ್ ಆಗಿ ತಗೊಂಡ್ರೆ ಅದೇನು ಮಾಡಕ್ಕಾಗಲ್ಲ. ಇಲ್ಲ ನಿಮ್ಮನ್ನ ಯಾವತ್ತೂ ಗ್ರಾಂಟೆಡ್ ಆಗಿ ಅದು ಗ್ರಾಂಟೆಡ್ ಆಗಿ ತಗೊಂಡಿರೋದಕ್ಕೆ ನೀವು ಹಾಕಿ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ ಅದು ಅದೇ ಅರ್ಥ. ಹಾಕ್ಲೇಬೇಕು ಗೊತ್ತು, ಆದ್ರೆ ನಾಟ್ ಎ ನೆಗೆಟಿವ್, ಪಾಸಿಟಿವ್ ಇರ್ಬೇಕು ಯಾವಾಗ್ಲೂ. ನಾನು ನೋಡ್ತಾ ಇದ್ದೆ ಇಷ್ಟ ದಿನ ಯಾವುದು ಅಷ್ಟೊಂದು ಇರ್ತಿರ್ಲಿಲ್ಲ, ಹೋಯ್ತಾ ಜಾಸ್ತಿ ಆಗ್ತೈತೆ. ರೆಡ್ಯೂಸ್ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು. ಯುವರ್ ನೇಮ್ ಈಸ್ ಗೋಯಿಂಗ್ ಹಿಯರ್, ನಿನ್ನ ನೇಮ್ ನೀನೇ ಹಿಂಗೆ ಡೌನ್ ಮಾಡ್ಕೋಬೇಡ ಅಷ್ಟೇ. ಹಿಂಗೆ ಏನು ಗೊತ್ತಾ ಬೈಲಿ, ನಿನಗೆ ಸೈಲೆಂಟಾಗಿ ಯಾಕಿದೆ ಗೊತ್ತಾ? ನಾನು ಫಸ್ಟು ಮಿನಿ ಬ್ಲಾಗ್ ಮಾಡ್ತಿದ್ದೆ, ಅವಾಗ ಹೆಂಗೆ ಶುರು ಮಾಡ್ತಿದ್ದೆ, ಇದು ಹೊಡಿತಿಲ್ಲ ನಿನಗೆ, ಅದಕ್ಕೆ ಆಕ್ಟಿವ್ ಆಗಿಲ್ಲ ನೀನು. ಹೌದಾ ನೋಡಿ ಹೋಗದ ಅಂತ ಕೇಳ್ತಾನೆ. ಏನಾದ್ರೂ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಇಷ್ಟೇ ಅವನಿಗೆ ಏನ್ ಬೇಕು, ಫೋನ್ ನೋಡ ಜಾಸ್ತಿ ಮಾಡ್ಕೊಂಡವನೆ. ನೀನೇ ಹೇಳು, ಕಮೆಂಟ್ ಅಲ್ಲಿ ತೋರ್ಸ್ಲಾ? ಯಾರೋ ಒಬ್ರು ಹೇಳಿದ್ರೆ ಇನ್ ಮಿಕ್ಕಿದಾರ್ದ ನೀನೇ ಹೇಳ್ತೀಯ. ಅದೇ ಒಬ್ರಿಗೆ ರಿಪ್ಲೈ ಕೊಡು. ಯಾರೋ ಒಬ್ರು, ಅವ್ರೊಬ್ರು ಒಬ್ರಲ್ಲ,
ನೀವು ಫೋನ್ ನೋಡ್ಬಿಟ್ಟು ಈಗ ಯಾರೋ ಒಬ್ರಲ್ಲ. ಓಹೋ ಹಂಗೆ ಓಕೆ ಸರಿ ಗೈಸ್, ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಕ್ಷಮಿಸಿ. ನೆಕ್ಸ್ಟು ಏನಂತಾರೆ ಅದೇ ನೀವ್ ಹೇಳಿರೋ ತಪ್ಪನ ಮಾಡ್ಕೊಂತೀನಿ, ತಿದ್ಕೊಂತೀನಿ ಅಷ್ಟೇ. ನೋಡೋಣ ಗೈಸ್. ಬಟ್ ಯಾವಾಗ್ಲೂ ಪ್ರತಿ ವ್ಲಾಗಲ್ಲೂ ಗುಡ್ ಸೈಡ್ ಆಫ್ ಚಿರು ತೋರಿಸ್ತಾ ಇದೆ. ಇನ್ನು ಹೋಗ್ತಾ ಇನ್ ಕೇಸ್ ಅವನೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಅದರ್ ಸೈಡ್ ಆಫ್ ಚಿರುನು ತೋರಿಸ್ತೀನಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಇನ್ನು ಅಪ್ಲೋಡ್ ಮಾಡಬೇಡ ಅಂತ ಹೇಳಿದ್ರು ಅದು ಡೆಫಿನೆಟ್ಲಿ ಅಪ್ಲೋಡ್ ಆಗಿರುತ್ತೆ. ಏನಾದ್ರೂ ಆಗ್ಲಿ ಪರವಾಗಿಲ್ಲ, ಯಾರಿಗೆ ಹೇಳ್ತೀಯೋ ಹೇಳಿ. ಅದರ್ ಸೈಡ್ ಆಫ್ ಚಿರು ಏನಾದ್ರು ಜಾಸ್ತಿ ಬತ್ತೈತೆ ಅಂದ್ರೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಸ್ಟಾರ್ಟ್ ಆಯ್ತು ಲೇ ನೋಡಿ, ಆನ್ ಸ್ಪಾಟ್ ಸ್ಟಾರ್ಟ್ ಆಯ್ತು. ಒಂದು ನಿನ್ನ ಕಮ್ಮಿ ಯಾಕೆಂದ್ರೆ ಅವಳಿಗೂ ನೋವಾಗ್ಬಾರ್ದು. ನೀನ್ ಅಂದಂದ ಏನೋ ಒಂದ್ ಟೈಮ್ ಅಂದಾಗ ನಮ್ಮ ಅಣ್ಣ ಒಂದ್ ಟೈಮ್ ಅಂತಾನೆ ಅಂತ ಅನ್ಕೋತಾಳೆ. ಅವಳು ಎನಿ ಟೈಮು ಅವಳು ಮಾತಾಡಿಸ್ದಾಗಲ್ಲ ಏಯ್ ಮುಚ್ಚಲೆ ಬಾ ಏಯ್ ಅನ್ಬಾಡ್ಕಣ. ಅವಳು ಯಾರು? ಅವಳು ಬೇರೆಯವಳು. ನೀನ್ ನೋಡೋಳು ತಂಗಿ, ಬೇರೆಯವಳಲ್ಲ, ಒಡ ಹುಟ್ಟಿದವಳವಳು. ರಕ್ತ ಹಂಚ್ಕೊ ಹುಟ್ಟಿರೋಳಿಗೆ ರೆಸ್ಪೆಕ್ಟ್ ಇರ್ಲೇಬೇಕು. ಯಾವ್ದೋ ಒಂದ್ ಟೈಮಲ್ಲಿ ಬೈ, ಅವಳು ತಪ್ಪು ಮಾಡ್ದಾಗ ಬೈ. ನಾನು ಬೇಡ ಅಂತ ಹೇಳಲ್ಲ, ಒಡಿ. ತಪ್ಪು ಮಾಡಿಲ್ಲ ಅಂದ್ಮೇಲೆ ಅವಳು ಬೈತೀವಿ. ಅವಳಿಗೂ ಅರ್ಥ ಆಗೋದ್ ಬೇಡ ಅಷ್ಟೇ. ಮನ್ಸೈತ್ ಹೇಳ್ಬೇಕನ್ಸ್ತು ಗೈಸ್, ಹೇಳಾಯ್ತು. ಅದಕ್ಕೆ ಕರೆದಿದ್ದೇವೆ ಇವ್ರಿಬ್ರನ್ನ ಮನೆಯಿಂದ. ಟೇಕ್ ಕೇರ್ ಅಷ್ಟೇ. ಏನಾಗ್ಲಿ ಅಂತಾನೆ ಹೇಳ್ತಿದ್ದು. ನನ್ ಮಗ ಯಾವಾಗ ರಿವೀಲ್ ಮಾಡ್ತಾನೆ ಅವ್ರ ಹುಡುಗಿನ ಅಂತ ಕಾಯ್ತಾ ಇದ್ದೀನಿ. ಕಾತುರದಿಂದ ಕಾಯ್ತಾ ಇದ್ದೀನಿ. ಬರೀ ಈ ವಿಡಿಯೋದಲ್ಲಿ ಹೇಳೋದು ಇಲ್ಲ, ನಿಜವಾಗ್ಲು ನೀನ್ ಮಾಡಿದ ತಕ್ಷಣನೇ ಏನ್ ಮಾಡ್ತೀಯ? ತಾಳು ಮೇಳು ಗಂಟೆ ಬರೀ ತಾಳು ಮೇಳು ಎಲ್ಲ ನೋಡೋದ್ ಬೇಡ ರೇ. ಇಲ್ಲ ಗೈಸ್, ನಿಜ ಹೇಳಿ ನನ್ನ ಮಗನ್ಗೆ ನಾನು ಇರುವಾಗ್ಲೇ ಚೆನ್ನಾಗಿರೋ ಹುಡುಗಿ ನಾನೇ ನೋಡ್ತಿದ್ದೀನಿ. ಇನ್ನು 2 ವರ್ಷದೊಳಗಡೆ ನಾನೇ ನೋಡಿ. ಅದೆಲ್ಲ ತಪ್ಪು. ನಾನ್ ಮತ್ತೆ ಅದನ್ನ ಇನ್ನ ಮುಂದೆ ನೋಡೋಣ. ಇಲ್ಲ ನಾನೇ ನೋಡ್ತೀನಿ. ಇಲ್ಲ ಅದೆಲ್ಲ ತಪ್ಪು. ನೋಡಿ ಮದುವೆ ಮಾಡ್ತೀನಿ. ಅದೇ ನೀನ್ ಒಪ್ಕೊಂಡ್ಮೇಲೆ ಆಗೋದು. ದಿನ ಜನಗಳು ನೋಡು ಅಪ್ಪ ಅಮ್ಮ ಲವ್ ಮಾಡಿದ್ರು, ಮಗನು ಕೂಡ ಹಂಗೆ ಮಾಡದ್ನ ಅನ್ನೋ ಮಾತು ಬೇಡ. ಹಾಗಾಗಿ ನಾನೇ ಒಪ್ಪಿಗೆ ಮಾಡಿ ಮದುವೆ ಮಾಡ್ತೀನಿ. ಅದೇ ನೀನ್ ಒಪ್ಕೊಂಡ್ ಬಂದೇನೆ ಆಗೋದು ಬಿಡವ. ಹಂಗಾರೆ ಲವ್ ಮಾಡ್ತಾನೆ ಗೈಸ್, ನೀವೇ ಹೇಳಿ. ಲವ್ ಮಾಡ್ತಾನೆ ನನ್ನ ಮಗ. ನಮ್ಮ ಅಮ್ಮ ಹಿಂಗೆ ಹೇಳ್ತಿದ್ರಿ ಅಪ್ಪ. ಅಯ್ಯೋ 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 ಅಯ್ಯೋ, ಬರೀ ಆನ್ ದಿ ಕ್ಯಾಮ್ರಾ ಆಫ್ ದಿ ಕ್ಯಾಮ್ರಾ ನಾಯಿ ಹೋಗ್ದಂಗ್ ಹೋಯ್ತದೆ. ಏನ್ರಿ ಮಧು ಹಂಗಂತಾರಲ್ವಾ? ಓ ಅಪ್ಪ ಅಮ್ಮ ಲವ್, ಸುದೀಪನ ಲವ್ ಬೇಕು ಅಂದ್ರೆ ಓಕೆ. ನಾನ್ ನಮ್ಮಮ್ಮ ಒಪ್ಕೊಂಡಿರೋ ಹುಡುಗಿನೇ ಮದುವೆ ಆಗೋದು. ನಾನೇ ಹೋಗಿ ಹುಡುಗಿ ನೋಡ್ಕೊಂಡು ಏನು ಬೇಡ. ನಮ್ಮ ಅಮ್ಮಂಗೆ ಈ ತರ ಕಾಟ ಕೊಡೋದ್ರ ಒಂಥರ ಮಜಾ. ಇಲ್ಲ ಅವ್ನು ಲವ್ ಮಾಡ್ತಾ ಇಲ್ಲ ಅಂತ ನನ್ನ ಮನ್ಸಲ್ಲಿ ಹೇಳ್ತಾ ಇದ್ದೆ. ಓಹೋ, ಈ ತರ ಹೇಳ್ದಾಗ ಒಂಥರ ಬೇಜಾರಾಯ್ತದೆ. ಯಾವ ತರ? ಬರೀ ಡೋವು ಯಪ್ಪ. ಒಂದ್ ಕಡೆ ಬೆಣ್ಣೆ, ಇನ್ನೊಂದ್ ಕಡೆ ಸುಣ್ಣ. ಯಾವ್ದು ನಂಬದ್ ನಮ್ಮಮ್ಮನ ಒಂದು ಗೊತ್ತಾಗ್ತಿಲ್ಲ. ಒಂದ್ ಕಡೆ ನೋಡಿದ್ರೆ ನಮ್ಮಮ್ಮ ಕಾಯ್ತಾ ಇದ್ದೀನಿ ಕಾತುರದಿಂದ, ಇನ್ನೊಂದ್ ಕಡೆ ನಿನಗ್ ಮಾಡ್ಬಾರ್ದಿಲ್ಲ. ಇಲ್ಲ ಇನ್ನು ಆಫ್ ದಿ ಕ್ಯಾಮ್ರಾ ಅಂತೂ ಮುಗೀತ್ ಕತೆ ನನ್ ಕತೆ.